ವಕ್ಫ್ ಬಿಲ್ ವಿರೋಧಿಸಿ ದೇಶದ ಹಲವು ಕಡೆ ಭಾರೀ ಪ್ರತಿಭಟನೆ ನಡೆದಿದೆ. ಗುಜರಾತ್, ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಪ್ರೊಟೆಸ್ಟ್ ನಡೆದಿದೆ. ಕೋಲ್ಕತ್ತಾದಲ್ಲಿ ಶುಕ್ರವಾರದ ನಮಾಜ್ ನಂತರ ಆಕ್ರೋಶ ವ್ಯಕ್ತವಾಗಿರೋದಿಲ್ಲ. ಮುಸ್ಲಿಂ ಸಂಘಟನೆಗಳ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ. ಇಲ್ಲಿ ಬಿಹಾರದಲ್ಲಿ ಜೆಡಿಯು ಮುಸ್ಲಿಂ ನಾಯಕರ ಸರಣಿ ರಾಜೀನಾಮೆ ನಡೆದಿದೆ. ಜೆಡಿಯುನಲ್ಲಿ ಯಾವೆಲ್ಲ ಮುಸ್ಲಿಂ ನಾಯಕರಿದ್ದರೋ ಆ ನಾಯಕರೆಲ್ಲರೂ ಕೂಡ ಸರಣಿಯಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಜೆಡಿಯು ಕಡೆಯಿಂದ ವಕ್ಫ್ ಬಿಲ್ಗೆ ವಿರೋಧ ಬರುತ್ತೆ ಅಂತ ಇವರೆಲ್ಲ ಡಿಸೈಡ್ ಮಾಡಿದರು. ಹಾಗೇ ಬಿಡುತ್ತೆ, ಯಾವುದೇ ಕಾರಣಕ್ಕೂ ಜೆಡಿಯು ಒಪ್ಪಲ್ಲ. ಜೆಡಿಯು ಇದೀಗ NDAನಲ್ಲಿ ಅದು ಒಂದು ಮೈತ್ರಿ ಪಕ್ಷವಾಗಿ ಉಳ್ಕೊಂಡಿದೆ BJP ಜೊತೆಗೆ. ಅವರೇನು ಎಕ್ಸ್ಪೆಕ್ಟ್ ಮಾಡಿದರು, BJP ಇಂಥ ಒಂದು ಬಿಲ್ಲನ್ನು ಮಂಡಿಸೋಕ್ಕೆ ಹೋದಾಗ ನಮ್ಮ ನಾಯಕ ನಿತೀಶ್ ಕುಮಾರ್ ಅವರು ಇದ್ದಾರಲ್ಲ, ಇದಕ್ಕಂತೂ ಅವರು ಒಪ್ಪಲ್ಲ, ಅವರು ಅಪೋಸ್ ಮಾಡೇ ಮಾಡ್ತಾರೆ ಇದಕ್ಕೆ. ಹಾಗಾಗಿ ವಕ್ಫ್ ಬಿಲ್ಲಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಗಲ್ಲ, ನಾವು ಆ ಮೂಲಕವಾಗಿ ನಾವು ಗೆದ್ದು ಬಿಡಬಹುದು ಅಂತ ಅಂದುಕೊಂಡಿದ್ರು. ಆದರೆ JDU ಸಪೋರ್ಟ್ ಸಿಕ್ಬಿಡ್ತು BJPಗೆ. ಸಿಕ್ಕಾದ್ಮೇಲೆ ಬಿಲ್ ಕೂಡ ಇಟ್ಟಾಯಿತು, ಬಿಲ್ ಕೂಡ ಪಾಸ್ ಆಗಿ ಆಯಿತು. ಇದೀಗ ಮುಸ್ಲಿಂ ನಾಯಕರು ನಮಾಜ್ ಮಾಡಿದ ಮೇಲೆ ಸರಣಿಯಾಗಿ ರಾಜೀನಾಮೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ MP ಸೇರಿದಂತೆ 5 ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನವೆಂಬರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ಮೇಲೆ ತುಂಬ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ.